ಅಮ್ಮ ಬಾಲ್ಯದಲ್ಲಿ ಹಾಡ್ತಿದ್ದಂತಹ ಅದೊಂದು ಹಾಡು ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಲಿಕ್ಕೆ ಕಾರಣ ಆಯಿತು ಅನ್ನೋಂಥ ರೀತಿಯಲ್ಲಿ ಬರೋಬ್ಬರಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟ ಪ್ರಶಾಂತ್ ಸಿದ್ದಿ ಮಾತನಾಡಿರ್ತಕ್ಕಂಥದ್ದು. ಸೊ ಆ ಎಲ್ಲ ಜರ್ನಿ ಬಗ್ಗೆ ಮಾತಾಡ್ಸೋಣ. ಪ್ರಶಾಂತ್ ಸಿದ್ದಿ ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ಸಹಜವಾಗಿ ನಿಮ್ಮನ್ನು ನಟ ಆಗಿ ಇಂಡಸ್ಟ್ರಿಗೆ ಪರಿಚಯ ಆಗಿದ್ರಿ, ಫಸ್ಟ್ ಟೈಮ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ. ಸೊ ಆ ಜರ್ನಿ ಬಗ್ಗೆ ಮಾತಾಡೋದಾದರೆ, ನಾನು ಮುಖ್ಯವಾಗಿ ಏನು ಅಂದರೆ ಮೊದಲಿಂದನೂ ನನಗೆ ಈ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ಅಭ್ಯಾಸ ಇದೆ. ಹಾಗೂ ನಮ್ಮ ತಾಯಿಯವರು ಯಾವಾಗಲೂ ರಂಗಭೂಮಿಯನ್ನು ಮಾಡ್ತಾಯಿದ್ರು. ನಾನು ಚಿಕ್ಕವರಿದ್ದಾಗೆಲ್ಲ ರಂಗಭೂಮಿಯ ಆ್ಯಕ್ಟಿವಿಟೀಸ್ಗಳು ನಡೀತಾ ಇತ್ತು. ಕೆಲವೊಂದಿಷ್ಟು ಶಿಬಿರಗಳು, ಕೆಲವೊಂದಿಷ್ಟು ರಂಗಗೀತೆಗಳು ಆ ಥರದ್ದೆಲ್ಲ ನಡೀತಾ ಇತ್ತು. ಸೊ ಅವ್ರ ಜೊತೆಗೆ ಹೋಗಿ 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 ನನಗೊಂದು ಗೀಳು ಬಂತು. ಏನಂದರೆ, ಇಲ್ಲ ನಾನು ಏನಾದರೂ ಹಾಡಬೇಕು ಅನ್ನೋದು ಅಷ್ಟೇ, ಹಾಡಬೇಕು ಅಥವಾ ಕುಣಿಬೇಕು ಅನ್ನೋದು ಒಂದು ಇಷ್ಟು ಬಂತು. ಸೊ ಆ ಟೈಮಲ್ಲಿ ನನಗೆ ಅಂದರೆ ಏನೋ ಮ್ಯೂಸಿಕ್ ಮಾಡಬೇಕು ಅನ್ನೋದೆಲ್ಲ ಏನೂ ಇರಲಿಲ್ಲ, ಬಟ್ ಹಾಡಬೇಕು ಅನ್ನೋದೊಂದಿತ್ತು. ಸೊ ಅದು ಹಂಗೆ ಕಂಟಿನ್ಯೂ ಆಗ್ತಾ ಆಗ್ತಾ ನನಗೆ ಹೆಂಗೆ ಅನಿಸ್ತು ಅಂದರೆ, ನಾಟಕಗಳಲ್ಲಿ ಕೆಲವೊಂದಿಷ್ಟು ಕೋರಸ್ ಹಾಡೋಕ್ಕೆ, ನಮ್ಮ ಊರಲ್ಲಿ ನಡೀತಾ ಇರೋ ನಾಟಕಗಳಿಗೆ ಹಾಡೋಕ್ಕೆ ಎಲ್ಲ ಕರಿತಾಯಿದ್ರು, ಹೋಗ್ತಿದ್ವಿ, ಹಾಡ್ತಿದ್ವಿ. ಸೊ ಅಲ್ಲಿಂದ ಇನ್ನೊಂಚೂರು ಮುಂದೆ ಬಂದರೆ ನಾವು ಹೈಸ್ಕೂಲಿಗೆ ಬಂದ್ವಿ. ಕನ್ನಡ ಶಾಲೆಯಲ್ಲಿ ಒಂದಿಷ್ಟು ಪ್ರತಿಭಾ ಕಾರಂಜಿ ಅಂತೆಲ್ಲ ನಡೆಯಿತು, ಅಲ್ಲಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾನು ಸ್ವಲ್ಪ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಸ್, ಸಹಜವಾಗಿ ಅವತ್ತು ಹಾಡೋಕ್ಕೆ ಶುರು ಮಾಡಿದ್ರಿ. ಸೊ ಆ ಎಲ್ಲ ಜರ್ನಿ ಮಾತಾಡಿದ್ರಿ. ಸೊ ಆರಂಭದಲ್ಲಿ ನಟ ಆಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ರಿ, ಅಪ್ಪು ಸರ್ ಜೊತೆ ಪರಮಾತ್ಮ ಸಿನಿಮಾ ಮುಖಾಂತರ. ಸದ್ಯಕ್ಕೆ ಇಲ್ಲಿ ತನಕ ಪ್ರಶಾಂತ್ ಸಿದ್ದಿ ಎಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರೆ, ಯಾರು ತುಂಬ ಸ್ಪೆಷಲ್ ಆಗಿ ಅನಿಸುತ್ತೆ ನಿಮ್ಮ ಜರ್ನಿಲಿ ಅನ್ನೋಂಥದ್ದು? ಸರ್, ಇದುವರೆಗೂ ಒಂದು 100-110 ಸಿನಿಮಾ ಆಗಿದೆ. ನನಗೆ ಎಲ್ಲ ಸಿನಿಮಾನು ನನಗೆ ಸ್ಪೆಷಲ್ಲೇ ಅನಿಸುತ್ತೆ. ಯಾಕೆ ಸ್ಪೆಷಲ್ ಅನಿಸುತ್ತೆ ಅಂದರೆ, ನನ್ನ ಕ್ಯಾರೆಕ್ಟರ್ ಅದರಲ್ಲಿ ಭಾಳ ಸ್ಪೆಷಲ್ ಆಗಿರುತ್ತೆ. ಸೊ ಹಾಗಾಗ್ಬಿಟ್ಟು ನನಗೆ ಎಲ್ಲವೂ ಸ್ಪೆಷಲೇ ಅನಿಸುತ್ತೆ. ಅದರಲ್ಲೂ ನಾನು ಅಪ್ಪು ಸರ್ ಜೊತೆಗೆ ನಟನೆ ಮಾಡಿರೋದು, ಅವ್ರ ಜೊತೆಗೆ ಮಾಡಿರೋ ಎಕ್ಸ್ಪೀರಿಯೆನ್ಸು, ಆಮೇಲೆ ಅವ್ರು ನಮ್ಮನ್ನು ನೋಡ್ಕೊಂಡಿರೋ ರೀತಿ, ಇವೆಲ್ಲ ಇದೆ ಅಲ್ವಾ, ಇವೆಲ್ಲ ಮರೆಯೋಕ್ಕಾಗದಿರೋ ಅಂಥ ವಿಚಾರ. ಎಸ್, ಸಹಜವಾಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಾಗ ನಟನೆ ಬಗ್ಗೆ ಆಸಕ್ತಿ ಇತ್ತು. ಬಟ್ ಈಗ ಒಂದು ಘಟನೆ ಹೇಳಿದ್ರಿ, ಅಮ್ಮ ಬಾಲ್ಯದಲ್ಲಿ ಹಾಡ್ತಾ ಇದ್ದಂಥ ಒಂದು ಹಾಡನ್ನು ಕೂಡ ಗುನುಗ್ತಾ ಇದ್ರಿ. ಸೊ ಆ ಜರ್ನಿಗೆ ಹೆಂಗೆ ಸಪೋರ್ಟಿವ್ ಆಗಿತ್ತು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿಕ್ಕೆ ಅಂತ? ನನಗೆ ಬಾಲ್ಯದಲ್ಲಿ ನಮ್ಮ ತಾಯಿ ಯಾವತ್ತೂ ಒಂದು ಹಾಡನ್ನು ಹೇಳ್ತಿದ್ರು. ಅದೇ ಹೇಳಿದ್ನಲ್ಲ, ಕಿಣಿ ಕಿಣಿ ನಾಯಿ ಕಿಣಿ ಜಾಡಾಚಿ ಜಾಂಬಳ ಅನ್ನೋದನ್ನು ಅವ್ರ ಸ್ಟೈಲಲ್ಲಿ ಹೇಳ್ತಾಯಿದ್ರು. ಆದರೆ ನನಗದು ಯಾವತ್ತೂ ಆ ಕಿಣಿ ಕಿಣಿ ಅನ್ನೋದೊಂದು ಸೌಂಡ್ ಇದೆ ಗೊತ್ತಾ, ಅದು ಭಾಳ ಕಾಡೋದು. ಕಿಣಿ 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 ಅನ್ನೋದು ಆ ಸೌಂಡು. ಸೊ ನಾನು ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ನಾನು ಮ್ಯೂಸಿಕ್ಕನ್ನು ಜರ್ನಿನ ಸ್ಟಾರ್ಟ್ ಮಾಡಿದಾಗ, ನನಗೆ ಮೊದಲು ನಾನು ಕಂಪೋಸ್ ಮಾಡಿರುವಂಥ ಸಾಂಗೇ ಅದು ಕಿಣಿ ಕಿಣಿ ಅಂತ. ಯಾಕಂದರೆ ನಮ್ಮ ಅಮ್ಮ ಅದನ್ನು ತುಂಬ ಸತಿ ನನ್ನ ಹತ್ರ ಹೇಳೋರು. ಅಂದರೆ ಅವ್ರ ಫೇವ್ರೇಟ್ ಸಾಂಗ್ ಇದು. ಆದರೆ ಅವ್ರದ್ದೇ ಆದ ಟ್ಯೂನಲ್ಲಿ ಹೇಳೋರು. ನಾನು ಅದನ್ನು ನನ್ನ ಟ್ಯೂನಿಗೆ ಮಾಡಿಕೊಂಡೆ. ಯಾಕಂದರೆ ಮತ್ಸ್ಯಗಂಧ ಸಿನಿಮಾದಲ್ಲಿ ಆ ಥರದೊಂದು ಸಿಚುವೇಶನ್ ಇದೆ. ಆ ಸಿಚುವೇಶನಲ್ಲಿ ಆ ಥರದೊಂದು ಸಾಂಗ್ ಬೇಕಾಗಿತ್ತು. ಸೊ ಹಾಗಾಗ್ಬಿಟ್ಟು ಅದನ್ನು ಹಂಗೆ ಯೂಸ್ ಮಾಡಿದೆ. ನೀವು ಮತ್ಸ್ಯಗಂಧ ಸಿನಿಮಾದಲ್ಲಿ ಕೇವಲ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಅಲ್ಲ, ಒಬ್ಬ ನಟ ಆಗಿ ಕೂಡ. ಸೊ ಒಂದು ಮಾಹಿತಿ ಪ್ರಕಾರ ವಿಲನ್ ಆಗಿದ್ದೀರಿ, ತುಂಬ ಡಿಫ್ರೆಂಟ್. ಇಷ್ಟು ದಿವಸ ಕಾಮಿಡಿ ಜಾನರ್ ಸಿನಿಮಾಗಳನ್ನು ಮಾಡ್ತಾ ಇದ್ರಿ. ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ? ನನಗೆ ಈ ಸಿನಿಮಾದಲ್ಲಿ ತುಂಬ ಡಿಫ್ರೆಂಟ್ ಪಾತ್ರ ಯಾಕೆ ಅನಿಸುತ್ತೆ ಅಂದರೆ, ಇದು ಫಿಶರ್ ಮ್ಯಾನ್ ಮೇಲೆ ಇರೋ ಒಂದು ಸಬ್ಜೆಕ್ಟ್ ಆಗಿದ್ದರಿಂದ ನಾನು ಅಲ್ಲಿ ನೋಡ್ಕೊಂಡು ಬೆಳೆದಿದ್ದೀನಿ. ಯಾಕಂದರೆ ನಮಗೆ ಆ ಕಡೆ ಈ ಕಡೆ ಇರೋ ಊರೇ ಅದು. ಹೊನ್ನಾವರ, ಕುಮಟಾ, ಅಂಕೋಲ ಇವೆಲ್ಲ ನಮಗೆ ಹತ್ತಿರದ ಊರುಗಳು. ನಾನು ಅಲ್ಲಿಯ ಪ್ರಾದೇಶಿಕವನ್ನು ನೋಡಿದ್ದೀನಿ. ಹಾಗಾಗ್ಬಿಟ್ಟು ನನಗೆ ಅಲ್ಲಿ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ, ಆ ಕ್ಯಾರೆಕ್ಟರ್ನ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ನಾನು ಮಾಡಿದಂಥ ಕ್ಯಾರೆಕ್ಟರ್ ಥರದ್ದು ತುಂಬ ಕ್ಯಾರೆಕ್ಟರ್ಸ್ಗಳಿದೆ, ಒರಿಜಿನಲ್ ಕ್ಯಾರೆಕ್ಟರ್ಸ್ ಇನ್ನೂ ಇದೆ ಅಲ್ಲಿ. ಸೊ ಹಾಗಾಗ್ಬಿಟ್ಟು ನಾನು ಅವ್ರನ್ನ ಅಬ್ಸರ್ವ್ ಮಾಡಿದಾಗ ನಂಗೆ ಅನಿಸಿದ್ದು, ಸೊ ನಾನು ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡ್ರೆ ನನಗೆ ವರ್ಕ್ ಆಗುತ್ತೆ. ಸೊ ಅಂದ್ಕೊಂಡ್ಬಿಟ್ಟು ಮಾಡಿದೆ. ಬಟ್ ಕಂಪ್ಲೀಟ್ಲಿ ನಾನು ಬೇರೆ ಥರ ಮಾಡಿದ್ದೀನಿ. ಯಾಕಂದರೆ ಇಷ್ಟು ದಿನ ನಾನು ಕಾಮಿಡಿ ಎಲ್ಲ ಮಾಡಿಕೊಂಡು ಆ ಥರದ ಡಾರ್ಕ್ ಕಾಮಿಡಿ ಥರ ನಾಟಕ ಆ್ಯಕ್ಟ್ ಮಾಡ್ಕೊಂಡು ಬಂದೆ. ನನಗೂ ಏನೋ ಸ್ವಲ್ಪ ಚೇಂಜಸ್ ಬೇಕು ಅಂತ ಅನಿಸ್ತು. ಸೊ ಹಾಗಾಗ್ಬಿಟ್ಟು ಇದ್ರಲ್ಲಿ ಕಂಪ್ಲೀಟ್ ವಿಲನ್ ಥರ ಶೇಡ್ ಬರೋ ಥರ ಮಾಡಿದ್ದೀನಿ. ಎಸ್, ಮ್ಯೂಸಿಕ್ ಡೈರೆಕ್ಟರ್ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದ್ರೆ, ಒಂದು ಸಿನಿಮಾ ಆಗಿದೆ. ಬಟ್ ಆದರೂ ಕೂಡ ನಿಮಗೆ ಏನು ಚಾಲೆಂಜಸ್ ಇತ್ತು ಈ ಫಸ್ಟ್ ಮ್ಯೂಸಿಕ್ ಮಾಡೋವಾಗ ಅಂತ? ಸರ್, ತುಂಬ ಚಾಲೆಂಜಸ್ ಇರುತ್ತವೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಡೈರೆಕ್ಟ್ರ್ ಒಪ್ಪಲ್ಲ. ಏನಾದರೂ ಒಂದು ಪ್ರೂವ್ ಮಾಡಿದ್ರೆ ಡೈರೆಕ್ಟರ್ಸ್ ಒಪ್ಪೋದು. ಅದರಲ್ಲಿ ನಂಗೆ ಸಾಥ್ ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರು. ಯಾಕಂದರೆ ನೀವು ಮಾಡಿ ಫಸ್ಟು ನೋಡೋಣ, ನಮಗೆ ವರ್ಕ್ ಆದರೆ ನಾವು ಮಾಡೋಣ, ಇಲ್ಲಾಂದರೆ ಬೇರೆದು ನೋಡೋಣ ಅಂತ ಅಂದರು. ಆಮೇಲೆ ಪ್ರೊಡ್ಯೂಸರಿಗೆ ಒಪ್ಸೋದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಯಾರು ಹೊಸಪ ಯಾಕಪ್ಪ ನೋಡ್ಕೊಂಡು ಮಾಡಿರಿ, ಯಾರು ಆಲ್ಬರ್ ಹಾಕ್ಕೊಂಡು ಮಾಡ್ರಪ್ಪ, ಅಥವಾ ಪ್ರಮೋಷನ್ ಚೆನ್ನಾಗಾಗುತ್ತೆ ಅಂತ. ಅದರಲ್ಲೂ ನಾವು ಗೆದ್ವಿ. ಯಾಕಂದರೆ ನಮ್ಮ ಪ್ರೊಡ್ಯೂಸರು ವಿಶ್ವನಾಥ್ ಅಂತ, BS ವಿಶ್ವನಾಥ್, ಅವ್ರು ನಮಗೆ ಕಂಪ್ಲೀಟ್ ಸ್ವತಂತ್ರ ಕೊಟ್ಟರು. ನೀವು ಹೊಸವರು ಏನೋ ಬೆಳಿಬೇಕು ಅಂತ ಮಾಡ್ತಿದ್ದೀರಾ, ಮಾಡಿ ಅಂತ ಅಂದರು. ಅದರ್ವೈಸ್ ನನಗೆ ಡಿಫಿಕಲ್ಟ್ ಅಂತ ಅನಿಸಿದ್ದು, ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ಗಳು ನಮಗೆ ಬೇಕಿತ್ತು. ಅಂದರೆ ದೇಸಿ ಅಲ್ಲಿಯ ಪ್ರಾದೇಶಿಕ ಇನ್ಸ್ಟ್ರೂಮೆಂಟ್ಸ್ಗಳು ಬೇಕು. ಯಾಕಂದರೆ ಈಗ ದೇಸಿ ಕಲೆಗಳನ್ನು ಅಷ್ಟು ವಿಜೃಂಭಣೆಯಿಂದ ಅಥವಾ ಅಷ್ಟು ಅದನ್ನು ಇಂಪಾರ್ಟೆನ್ಸ್ ಕೊಡೋರು
ಕಡಿಮೆ ಇದ್ದಾರೆ, ಆಮೇಲೆ ಅದನ್ನು ಇಟ್ಕೊಳ್ಳೋರು ಕಡಿಮೆ ಇದ್ದಾರೆ. ಬಟ್ ನಾವು ಅದನ್ನು ಹೊನ್ನಾವರ, ಕುಮಟಾ ಆ ಕಡೆ ಜಾಗದಲ್ಲಿ ಹೋಗಿ ಅದನ್ನು ಹುಡುಕಿ ಅದನ್ನೆಲ್ಲ ಯೂಸ್ ಮಾಡಿದ್ದೀವಿ ಇದರಲ್ಲಿ. ಎಸ್, ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ. ಸೊ ಈಗ ನಮ್ಮ ಮುಖಾಂತರ ನಿಮ್ಮ ಸಿನಿಮಾದ ಅದೇ ನಿಮಗೆ ಇನ್ಸ್ಪಿರೇಷನ್ ಆಗಿದ್ದಂಥ ಒಂದು ಹಾಡು ಅಮ್ಮ ಹೇಳ್ತಿದ್ರು ಅಂತ ಹೇಳಿದ್ರಿ, ಆ ಹಾಡನ್ನು ಈಗ ಗುನುಗ್ಬೇಕಲ್ಲ? ಖಂಡಿತ ಖಂಡಿತ. ನನಗೆ ಇನ್ಸ್ಪಿರೇಷನ್ ಆಗಿರುವಂಥ ಸಾಂಗು ನಮ್ಮ ತಾಯಿ ಸಾಂಗ್ ಇದು. ಕಿಣಿ ಕಿಣಿ ನಾಯ್ ಕಿಣಿ झाडाची जांभळ यचनु कावा जांभळ बघून कावा तना ना 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 तना ना 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 ना. ಸೂಪರ್. ಇದ್ರ ಜೊತೆಗೆ ಈಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ, ಅಮ್ಮ ಕೂಡ ಹಾಡ್ತಿದ್ರು ಅಂದರೆ ಅವ್ರನ್ನ ಸಿನಿಮಾಗೆ ಹಾಡಿಸುವಂತಹ ಪ್ಲಾನ್ಸ್ ಏನಾದರೂ ಮುಂದಿನ ದಿನಗಳಲ್ಲಿ ಆಗ್ಬೋದಾ ಅಂತ ಸಾಧ್ಯತೆಗಳಿದೆಯಾ ಅಂತ? ಖಂಡಿತ ಖಂಡಿತ ಇದೆ. ನಮ್ಮ ತಾಯಿನ, ಯಾಕಂದರೆ ನನ್ನ ಸಂಗೀತದ ಮೊದಲ ಗುರು ನನ್ನ ತಾಯಿ. ಹಾಗೆ ನನ್ನ ಗುರುಗೆ ನಾನು ಖಂಡಿತವಾಗ್ಲೂ ಅವಕಾಶವನ್ನು ಮಾಡಿಕೊಡ್ತೀನಿ. ಖಂಡಿತವಾಗ್ಲೂ ನನ್ನ ಸಿನಿಮಾದಲ್ಲಿ ಒಂದು ಹಾಡನ್ನು ಹಾಡಿಸ್ತೀನಿ. ಎಸ್, ಫೈನಲಿ ಅಂದರೆ ನಿಮ್ಮ ಒಂದು ಈಗ ಸಹಜವಾಗಿ ಪ್ರಶಾಂತ್ ಸಿದ್ದಿ ಸಮುದಾಯದಿಂದ ಬಂದು ಇಂತಹ ಒಂದು ಸಾಧನೆ ಮಾಡೋಂಥ ತುಂಬ ಅಪರೂಪದ. ಸೊ ಈ ಜರ್ನಿ ಹೀಗೆ ಮುಂದುವರಿತಾ ಇರಲಿ. ಫೈನಲಿ ಏನು ಹೇಳ್ತೀರಿ ಅಂತ? ಫೈನಲಿ ಏನಿಲ್ಲ, ನಾವು ತುಂಬ ಏನಂದರೆ ಒಂದು ಗುಡ್ಡಗಾಡು ಪ್ರದೇಶ ಅಥವಾ ಎಲ್ಲಿಂದನೋ ಬಂದಿದ್ದೀವಿ ಅನ್ನೋಕ್ಕಿಂತ ಅಲ್ಲಿಂದ ಬಂದ ಮೇಲೆ ನಮಗೆ ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿ ನಮಗೆ ತುಂಬ ಸಪೋರ್ಟ್ ಮಾಡಿದೆ, ನಮಗೊಂದು ಜೀವನ ಕಟ್ಕೊಟ್ಟಿದೆ. ಸೊ ನನ್ನ ಈ ಇಂಡಸ್ಟ್ರಿಗೆ ನಾನು ಏನಾದರೂ ಒಂದು ನನ್ನ ಕೈಲಾದ ಅಳಿಲು ಸೇವೆ ಏನಾದರೂ ಒಂದು ಕೊಡಬೇಕು ಈ ಮ್ಯೂಸಿಕ್ ರಂಗದಲ್ಲಿ, ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ದಯವಿಟ್ಟು ನನಗೆ ನನ್ನ ಪ್ರೇಕ್ಷಕರು ಅಂದರೆ ನನ್ನ ಅಭಿಮಾನಿ ಬಳಗ ಅಥವಾ ಸಿನಿಮಾವನ್ನು ಪ್ರೀತಿಸೋರು, ಸಂಗೀತವನ್ನು ಪ್ರೀತಿಸೋರು ಸಪೋರ್ಟ್ ಯಾವತ್ತೂ ಮಾಡೇ ಮಾಡ್ತಾರೆ. ಹಾಗೂ ನನ್ನ ಗೆಳೆಯರು ಯಾವತ್ತೂ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಹಾಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಹಾರೈಸಿ ಅಂತ ಕೇಳ್ಕೊತೀನಿ. ಫೈನಲ್ ಇನ್ನೊಂದು ಹಾಡನ್ನು ನಿಮ್ಮ ಕಂಠದಲ್ಲಿ ಗುನ್ಗೋದಾದರೆ ಯಾವ ಹಾಡು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಸಿನಿಮಾದ ಯಾವುದಾದ್ರೂ ಸರಿ, ನಿಮ್ಮ ಸಿನಿಮಾದ ಆಗ್ಬೋದು, ಯಾವುದು ಆಗ್ಬೋದು ನಿಮ್ಗೆ ತುಂಬ ಇಷ್ಟ ಆಗಿರೋಂಥ. ನೆನೆದು ನೆನೆದು ಬರೆವ ಸಾಲು ಇನ್ನು ಮುಗಿಯದಾಗಿದೆ, ಒಂದೇ ಸಮನೆ ಬರೆಯುತ್ತಿರುವೆ ಪದವು ಖಾಲಿಯಾಗದೆ. ನಮ್ಮದೇ ಸಿನಿಮಾ ಅದು, ನೆಕ್ಸ್ಟ್ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಸದ್ಯಕ್ಕೆ ಮತ್ಸ್ಯಗಂಧ ಸಿನಿಮಾದ ಮುಖಾಂತರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂತಹ ಪ್ರಶಾಂತ್ ಸಿದ್ದಿ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.